ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 1 ಆಗಿರುತ್ತೆ. ಅಂದರೆ ಮೊದಲನೇ ದಿನದ ನನ್ನ ಜರ್ನಿ ಆಗಿರುತ್ತೆ. ಇವತ್ತಿಂದ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಏನು ಡೇ 1ಇಂದ ಡೇ 65ವರೆಗೂ ನಾನು ವೆಯ್ಟ್ ಲಾಸ್ ಜರ್ನಿನ ಮಾಡಿಕೊಂಡು ನಿಮ್ಮ ಜೊತೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೋತಿದ್ದೆ. ಅದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರಿ. ಹಾಗೆಯೇ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗೂ ಕೂಡ ಸಪೋರ್ಟ್ ಮಾಡಿ, ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಜೊತೆ ಹೊಸ್ದಾಗಿ ಅಂದರೆ ಮೊದಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನನ್ನದು ಇನ್ಸ್ಟಾಗ್ರಾಮ್ ಐಡಿದು ಲಿಂಕು ಕೂಡ ನಾನಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತು ಅಂದರೆ ನನ್ನ ಒಂದು ಇನ್ಸ್ಟಾ ಲಿಂಕು ಕೂಡ ಸಿಗುತ್ತೆ. ಅಲ್ಲೂ ಕೂಡ ಬಂದು ಸಪ್ರೇಟಾಗಿ ಇನ್ಸ್ಟಾ ಲಿಂಕಲ್ಲಿ ಸಪ್ರೇಟಾಗಿ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ರಿಪ್ಲೈನೂ ಕೂಡ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ನೆನ್ನೆ ಮೊನ್ನೆಯಿಂದ ಬಿಸಿಲಲ್ಲಿ ಓಡಾಡ್ತಿರೋ ಕಾರಣ ಚಿಂಟುನ ಈ ಒಂದು 2 ಡೇಸಿಂದ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೂ ಮುಂಚೆ ನಾನು ಯಾವುದೇ ರೀತಿಯ ಸ್ಕಿನ್ ಕೇರ್, ಏರ್ ಕೇರ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗಾಗಿ ನಾನಿಲ್ಲಿ ಎಕ್ಸಸೈಜ್ಗೆ ಹೋಗಬೇಕಲ್ಲ, ಅದಕ್ಕೂ ಮುಂಚೆ ರೋಸ್ ವಾಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೈಟು ನಾನು ಏನೊಂದು ಕ್ರೀಮ್ನ ತೋರಿಸಿದ್ದೀನಿ, ಅದನ್ನು ಅಪ್ಲೈ ಮಾಡಿ ಮಲಗಿ. ಅದಾದಮೇಲೆ ಬೆಳಿಗ್ಗೆ ಎದ್ದು ಎಕ್ಸಸೈಜ್ಗೆ ಅಂತ ಎದ್ದ ತಕ್ಷಣ ಮುಖ ಎಲ್ಲ ತೊಳೆದು ನಮ್ಮ ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ವಾ ಎಕ್ಸಸೈಜ್ನ ಸ್ಟಾರ್ಟ್ ಮಾಡೋದು. ಹಾಗಾಗಿ ರೋಸ್ ವಾಟರ್ನ ಅಪ್ಲೈ ಮಾಡಿ ಎಕ್ಸಸೈಜ್ಗೆ ಹೊರಡ್ತಾ ಇದ್ದೀನಿ. ಇನ್ನು ನನ್ನ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಎಕ್ಸಸೈಜ್ಗಿಂತ ಮುಂಚೆ ಈ ಒಂದು ಡ್ರಿಂಕ್ನ ಮಾಡ್ಕೊಂಡು ಕುಡಿತಿದ್ದೀನಿ. ನಾನು ಸುಮಾರಷ್ಟು ಸಲ ಈ ಡ್ರಿಂಕ್ ಬಗ್ಗೆ ಹೇಳಿದ್ದೀನಿ. ಬೇರೆಲ್ಲ ಡೆಟಾಕ್ಸ್ ವಾಟರ್ನ ಮಾಡ್ಕೊಂಡು ಕುಡಿಯೋದ್ರ ಬದಲು ಒಟ್ಟಿಗೆ ಸುಮಾರಷ್ಟು ಅಂದರೆ ಒಂದು 5-6 ಥರ ಕಾಳುಗಳನ್ನ ಹಾಕ್ಕೊಂಡು ಈ ಒಂದು ಡೆಟಾಕ್ಸ್ ವಾಟರ್ನ ಮಾಡ್ಕೊಂಡು ಕುಡಿತು ಅಂದರೆ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಡೆಟಾಕ್ಸ್ ವಾಟರ್ಗಳು ಬೇಕೇ ಆಗಿಲ್ಲ. ಗ್ರೀನ್ ಟೀ, ಬ್ಲಾಕ್ ಕಾಫಿ ಯಾವುದಾದ್ರೂ ಮಾಡಿಕೊಂಡು ಕುಡಿದು ಡೇನ ಮುಗಿಸ್ಕೋಬೋದು. ಹಾಗಾಗಿ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಡ್ರಿಂಕ್ನ ಮಾಡ್ಕೊಂಡು ಕುಡ್ದಾದ್ಮೇಲೆ ಒಂದು 1/4 ಗಂಟೆ ಬಿಟ್ಟು ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ತು ಅಂದರೆ ನಮ್ಮ ಒಂದು ಬೆಳ್ಳಿ ಫ್ಯಾಟು ಮತ್ತು ನಮ್ಮ ಬಾಡಿಲಿರ್ತಕ್ಕಂಥ ಫ್ಯಾಟು ಆರಾಮಾಗಿ ಈಸಿಯಾಗಿ ಕರಗೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸುಮಾರು 4-5 ದಿನದಿಂದ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಮತ್ತು ಅದಕ್ಕೂ ಮುಂಚೆ ಎಲ್ಲ ಎಕ್ಸಸೈಜ್ ಎಲ್ಲ ಅಲ್ಲಲ್ಲೇ ಸ್ಕಿಪ್ ಮಾಡ್ತಿದ್ದೆ. ಹಾಗಾಗಿ ಜಸ್ಟು ಸಿಂಪಲಾಗಿ ಎಕ್ಸಸೈಜ್ನ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸಸೈಜ್ನ. ಈ ಒಂದು ಡ್ರೆಸ್ಸಲ್ಲಿ ಡೇ 1 ನಾನೇನೊಂದು ಹಳೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡೇ 1ಇಂದ ಡೇ 65ವರೆಗೂ ಆ ಟೈಮಲ್ಲಿ ನೋಡ್ತು ಅಂದರೆ ಈ ಒಂದು ಟೀ ಶರ್ಟು ನಾನು ಹಾಕ್ಕೊಂಡಿರೋದು ತುಂಬಾ ಈ ಒಂದು ಟೀ ಶರ್ಟಲ್ಲಿ ದಪ್ಪ ಕಾಣಿಸ್ತಿದೆ. ಈಗ ಪರವಾಗಿಲ್ಲ, ನೋಡ್ಬೋದು ಆ ರೀತಿ ಕಾಣಿಸ್ತಾ ಇದ್ದೀನಿ. ಹಾಗಾಗಿ ಜಸ್ಟ್ 8 kg ಅಷ್ಟೇ ಕಡಿಮೆ ಆಗಿರೋದು 2 months ಗ್ಯಾಪಲ್ಲಿ. ಬಟ್ ನಾನು ಇನ್ನೂ ತುಂಬಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿದೆ. ಹಂಗಾಗಿ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವಾಗ ಎಷ್ಟು ಕಡಿಮೆ ಆಗತ್ತೆ ಅಂತೇಳಿ. ಈ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಮಾಡಿಕೊಂಡು ಕುಡಿದು ಅದಾದ ನಂತರ ಎಕ್ಸಸೈಜ್ ಮಾಡ್ಕೊತು ಅಂದರೆ ಆರಾಮಾಗಿ ನಮ್ಮ ಬಾಡಿಲಿರ್ತಕ್ಕಂಥ ಫ್ಯಾಟು ಮಂಜಿನಂತೆ ಕರಗೋಗುತ್ತೆ ಅಂತ ಹೇಳಿದ್ನಲ್ವ. ಈ ಒಂದು ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಪ್ ಕಾಳು ಮೆಣಸು, 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಅಜ್ವೈನು ಅಂದರೆ ಓಂ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಇಷ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಬೇಕಿತ್ತು ಅಂದರೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಕೂಡ ಸೇರಿಸ್ಕೋಬೋದು. ಬಟ್ ನಾನು ಮೆಂತ್ಯನ ನೆನೆಸಿಟ್ಟು ಕುಡಿತೀನಿ. ನೈಟು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಾನು ಮೆಂತ್ಯನ ಸ್ಕಿಪ್ ಮಾಡಿ ಇನ್ನು ಉಳಿದು ಇದಿಷ್ಟೆಲ್ಲನೂ ಅಂದರೆ ಒಂದು 5 ಥರ ಕಾಳುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಇದನ್ನು ಯಾವ ರೀತಿ ಮಾಡ್ಕೋಬೇಕಂತಂದರೆ, ಒಂದು 400 ml ನೀರಿಗೆ ಇದು ಒಂದು 5 ಥರ ಕಾಳುಗಳೆಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕೆ ಇಡಬೇಕು. ಕುದ ನಂತರ ಅದೆಲ್ಲ ಕಲ್ಲರ್ ಬಿಟ್ಕೊಳ್ಳುತ್ತೆ, ಅಂದರೆ ಅದರ ಆರೋಗ್ಯ ಗುಣಗಳೆಲ್ಲ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ ನಂತರ ಒಂದು 200 ml ನೀರಷ್ಟು ಆಗಬೇಕು. 200 ಬಾಯ್ಲ್ ಆಗಬೇಕು. ಇನ್ನು 200 ml ಅಷ್ಟು ನೀರು ಸಿಗಬೇಕು. ಅದನ್ನು ಸೋದಿಸ್ಕೊಂಡು ಕುಡಿದು ಅದಾದ ನಂತರ ಎಕ್ಸಸೈಜ್ನ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ನಿಮಗೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿಲಿ ಕುಡೀತು ಅಂದರೆ ಸಾಕು. ಇನ್ನು ಅದನ್ನು ಕುಡಿದು ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಫಸ್ಟ್ ಡೇ ಅಲ್ವಾ, ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಸಿಂಪಲ್ ಎಕ್ಸಸೈಜ್ಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಡೇಯಿಂದ ಸ್ಟೆಪ್ ಬೈ ಸ್ಟೆಪ್ ಎಕ್ಸಸೈಜ್ಗಳೆಲ್ಲ ತೋರಿಸೋಣ. ಅಂದರೆ ಸಡನ್ನಾಗಿ ನೀವು ತುಂಬಾ ಹೆವಿ ವರ್ಕೌಟ್ ಎಲ್ಲ ಮಾಡ್ಕೋತು ಅಂದರೆ ಮೈಕೈ ನೋವು ಬರೋದು, ಮತ್ತು ಒಂದು ಫುಡ್ ಕಂಟ್ರೋಲ್ ಮಾಡೋ ಟೈಮಲ್ಲಿ ಫುಡ್ ಕಂಟ್ರೋಲ್ ಎಲ್ಲ ಮಾಡೋದು ಬೇಡ. ಒಂದು
ಆರಾಮಾಗಿ ಏನೋ ಇತ್ತು ತಿನ್ಕೊಳ್ಳೋಣ ಅಂತ ಆ ಥರ ಎಲ್ಲ ಮೈಂಡ್ಸೆಟ್ ಬಂದುಬಿಡುತ್ತೆ. ಮೈಕೆಲ್ಲ ನೋವಿರುತ್ತಲ್ಲ, ಅಡುಗೆ ಮಾಡಿಕೊಂಡು ತಿನ್ನೋದಕ್ಕೆ ಸೋಂಬೇರಿ ಆಗ್ತೀವಿ. ಹಾಗಾಗಿ ನಾವು ಡಯಟ್ ಮಾಡ್ತೀವಿ ಅಂದರೆ ಪ್ರತ್ಯೇಕವಾಗಿ ಫುಡ್ನ ಪ್ರಿಪೇರ್ ಮಾಡಿಕೊಂಡು ಕೂಡ ಡಯಟ್ ಮಾಡ್ಬೋದು. ಇಲ್ಲ ಮನೇಲಿ ಮಾಡಿರ್ತಕ್ಕಂಥ ಊಟನೇ ಕೂಡ ಮಾಡಿಕೊಂಡು ಡಯಟ್ನ ಮಾಡ್ಬೋದು. 2 ರೀತಿಯೂ ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಮನೆಯಲ್ಲಿ ಎಲ್ರಿಗೂ ಕೂಡ ಏನು ಅಡುಗೆ ಮಾಡಿರ್ತೀನಿ ಅದರಲ್ಲೇ ಆಲ್ಮೋಸ್ಟ್ ಡಯಟ್ನ ಮಾಡ್ಕೋತೀನಿ. ಕೆಲವೊಂದು ಸಲ ಮಾತ್ರ ನನಗಾಗಿ ನಾನು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಹಾಗಾಗಿ ಅದನ್ನೆಲ್ಲ ತಿಳಿಸ್ತೀನಿ, ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೆಲ್ಲ ತಿಳಿಸ್ತೀನಿ. ಇನ್ನು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡ ನಂತರ ನಾನು ನಿನ್ನೆ ಅಷ್ಟೇ ವೆಯ್ಟನ್ನ ಚೆಕ್ ಮಾಡಿ ತೋರಿಸ್ದೆ. ನಿನ್ನೆ ವೀಡಿಯೋದಲ್ಲಿ ನಂದೇನು 86 ಇತ್ತು. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಾಗ 86 ಇತ್ತು ಡೇ 1ಅಲ್ಲಿ. ಡೇ 65 ಬರುವಷ್ಟರಲ್ಲಿ ನಂದು ಅಂದರೆ 65ಗಿಂತ ಮುಂಚೆನೇ ಡೇಸ್ 57 58ರಲ್ಲೇ ನಂದು 78 kgಗೆ ವೆಯ್ಟ್ ಬಂದು ನಿಂತಿತ್ತು. ಅದಾದಮೇಲೆ 1 ವೀಕು ನಾನು ಸರಿಯಾಗಿ ಯಾವುದೇ ರೀತಿಯ ಒಂದು ಡಯಟ್ನ ಮಾಡ್ಕೊಳ್ಳಿಲ್ವಲ್ಲ, ಹಾಗಾಗಿ ಅಷ್ಟೇ ಬ್ಯಾಲೆನ್ಸ್ ಆಗಿ ತೋರಿಸ್ತಿತ್ತು. ಅಂದರೆ ಚೀಟ್ ಮೀಲ್ ಮಾಡಿದ್ರೂ ಅತಿಯಾಗಿ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಕಂಟ್ರೋಲಲ್ಲಿದ್ದೆ. ನನ್ನ ಮೈಂಡಲ್ಲಿ ಇರ್ತಿತ್ತು ಡಯಟ್ ಮಾಡಿ ಇಷ್ಟು 8 kg ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ, ಮತ್ತು ಹೆವಿಯಾಗಿ ತಿಂತು ಅಂದರೆ ವೆಯ್ಟ್ ಏನಾದರೂ ಗೇನ್ ಆಯಿತು ಅಂದರೆ ಮತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಲ್ಲಪ್ಪ ಅಂತೇಳ್ಬಿಟ್ಟು ತುಂಬಾ ಹೆದ್ರುಕೊಂಡು ಅಲ್ಲಲ್ಲೇ ಸ್ವಲ್ಪನೇ ತಿಂತಿದ್ದೆ. ಬಟ್ ಚೀಟ್ ಮೀಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲೂ ಕೂಡ ವೆಯ್ಟ್ ಅನ್ನೋದು ಜಾಸ್ತಿ ಆಗಿರಲಿಲ್ಲ. ಕರೆಕ್ಟಾಗಿ 78ಗೆ ಬಂದು ನಿಂತಿದೆ. ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗಿತ್ತು, 77 ಸಮಥಿಂಗ್ ಏನೋ ಬಂದಿತ್ತು. ಬಟ್ ಚೀಟ್ ಮೀಲ್ ಮಾಡ್ಕೊಂಡಿರೋ ಕಾರಣ ಒಂದು 300 ಗ್ರಾಮ್ ಮತ್ತೆ ಹೆಚ್ಚಾಯಿತು. ಅದಾದಮೇಲೆ ನಂದೆಷ್ಟು ಕರೆಕ್ಟಾಗಿ ವೆಯ್ಟ್ ಕಡಿಮೆ ಆಗಿತ್ತು, 78 ಅಷ್ಟೇ ವೆಯ್ಟು ಬಂತು. ಅದಾದಮೇಲೆ ಎಕ್ಸಸೈಸ್ ಎಲ್ಲ ಮುಗಿಸಿ ನಾನು ಒಂದು 50 ಟೈಮ್ಸು ಇಲ್ಲಿ ನಾನು ಸ್ಕಿಪ್ಪಿಂಗ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಓವರಾಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಯಾರೆಲ್ಲ ಎಕ್ಸಸೈಸ್ ಎಲ್ಲ ಗೊತ್ತಾಗಲ್ಲ ನಮಗೆ ಮಾಡೋದಕ್ಕೆ, ಆ ವಿಡಿಯೋ ನೋಡಿದ್ರೂ ನನಗೆ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಒಂದೊಂದು ಎಕ್ಸಸೈಸ್ ಎಲ್ಲ ಕಷ್ಟ ಆಗುತ್ತೆ, ಯಾರಪ್ಪ ಎಕ್ಸಸೈಸ್ ಮಾಡೋರು ಅಂತ ಅಂದ್ಕೊಂಡಿತ್ತು ಅಂದರೆ ಬೆಳಗ್ಗೆ ಒಂದು 50 ಸಂಜೆ ಒಂದು 50 ಸ್ಕಿಪ್ಪಿಂಗ್ ಮಾಡ್ತು ಅಂದರೆ ಆರಾಮಾಗಿ ನಿಮಗೆ ಎಕ್ಸಸೈಸ್ ಆಗೋಗುತ್ತೆ. ಅದ್ರ ಜೊತೆಗೆ ವಾಕ್ನ ಮಾಡಿ. ನಾನು ಸ್ವಲ್ಪ ಇಲ್ಲಿ ವಾಕೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಏನಕ್ಕಂತಂದರೆ ಬೆಳಿಗ್ಗೆ ಎದ್ದು ಕೆಲಸ ಮಾಡಿ ಮತ್ತು ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಚಿಂಟುನ ಟ್ಯೂಷನ್ ಕರ್ಕೊಂಡೋಗಿ ಅಲ್ಲೂ ಸ್ವಲ್ಪ ನಡೀತೀನಿ. ಅಂದರೆ ನಮ್ಮ ಊರೊಳಗಡೆ ಬಸ್ ಬರಲ್ಲ, ಹೊರಗೋಗಿ ಬಸ್ ಹತ್ತಬೇಕು ಅಂದರೆ 1 ಕಿಲೋಮೀಟ್ರ್ ಅಷ್ಟಾರು ನಡಿಬೇಕು. ಯಾರಾದರೂ ವೆಹಿಕಲ್ ಅವ್ರು ಗೊತ್ತಿರೋರು ಬಂತು ಅಂದರೆ ಹೋಗ್ತೀವಿ, ಅವ್ರ ಜೊತೆ ಡ್ರಾಪ್ ತೊಗೋತೀವಿ. ಅದು ಬಿಟ್ಟರೆ ನಡ್ಕೊಂಡೇ ಹೋಗಬೇಕು. ಹಾಗಾಗಿ ಅಲ್ಲೂ ಕೂಡ ವಾಕ್ ಆಗುತ್ತೆ. ಮತ್ತು ಮಂಡ್ಯದಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಟ್ಯೂಷನ್ಗೆ ಬಸ್ಸಲ್ಲಿ ಹೊರ್ಟೋಗ್ತೀವಿ. ಆ ಕಡೆಯಿಂದ ಸ್ಟಾಪ್ ಕೊಡಲ್ಲ ಬಸ್ ಸ್ಟ್ಯಾಂಡಿಗೆ. ಮಂಡ್ಯದ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂದರೆ ಆ ಒಂದು ಪ್ಲೇಸಲ್ಲಿ ಸ್ಟಾಪ್ ಕೊಡಲ್ಲ. ಮತ್ತು ಅಲ್ಲಿಂದ ಚಿಂಟುನ ಕರ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಇರುತ್ತಲ್ವ, ನೋಡ್ಕೊಂಡು ಆರಾಮಾಗಿ ಬರ್ತಾನೆ. ಫಿಶ್ ಅಂಗಡಿ ಇರ್ಬೋದು, ಮತ್ತು ಏನೋ ಒಂದು ಬ್ಯಾಗ್ದು ಬಟ್ಟೆದೆ ತರಾವರಿ ಅಂಗಡಿಗಳಿದೆ, ಬುಕ್ ಸ್ಟೋರ್ ಇದೆಲ್ಲ ಇದೆ. ಅದನ್ನೆಲ್ಲ ನೋಡಿಕೊಂಡು ಜನಗಳೆಲ್ಲ ನೋಡಿಕೊಂಡು ಆ ಕಡೆಯಿಂದ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಬರ್ತೀವಲ್ಲ, ಅಲ್ಲೂ ಕೂಡ 1 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ಅಲ್ಲೂ ಕೂಡ ವಾಕ್ ಮಾಡ್ತೀನಿ. ಮತ್ತು ಬಸ್ಸಲ್ಲಿ ಬಂದು ಹೋಗಿ ಮಾಡ್ತೀನಲ್ಲ, ಟಯರ್ಡ್ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ವಾಕೆಲ್ಲ ಬೇಡ, ಲೈಟಾಗಿ ಎಕ್ಸಸೈಸ್ ಮಾಡ್ಕೊಂಡು ಹೋಗೋಣ, ಫುಡ್ ಕಂಟ್ರೋಲ್ ಮಾಡಿಕೊಂಡು. ಅದಾದಮೇಲೆ ವಾಕ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಆರಾಮಾಗಿತ್ತು ಇದು ಮುಂಚೆ ವಾಕೆಲ್ಲ ಮಾಡ್ಕೋತಿದ್ರಿ ಅಂದರೆ ನೀವು ಯಾವ ರೀತಿ ಕಂಟಿನ್ಯೂ ಮಾಡಿಕೊಂಡು ಬರ್ತಾಯಿದ್ದೀರಾ, ವಾಕೆಲ್ಲ ಅದೇ ರೀತಿ ಕಂಟಿನ್ಯೂ ಮಾಡಿ, ತೊಂದರೆ ಏನಿಲ್ಲ. ನಾನು ವಿತೌಟ್ ವಾಕು ಎಕ್ಸಸೈಸು ಪರ್ ವೀಕು ನಾನು 1 kg ಕಡಿಮೆ ಆಗ್ತಾನೆ ಇದ್ದೀನಿ. ಅಂದರೆ ವಾಕು ಎಕ್ಸಸೈಸ್ ಮಾಡ್ಕೊಳ್ದಿರ ನಾನು 1 kg ಕಡಿಮೆ ಆಗ್ತಾಯಿದ್ದೀನಿ. ಹಾಗಾಗಿ ನಾನಿಲ್ಲಿ ನಂದು ಒಂದು ಇಂಚಸ್ ಲಾಸ್ದು ಚೆಕ್ ಮಾಡಬೇಕಿತ್ತು. ಮುಂಚೆ ಚೆಕ್ ಮಾಡಿದ್ದೆ, ಬಟ್ ಸುಮಾರು ಒಂದು 20 ಡೇಸ್ ಆಯ್ತೇನೋ ಚೆಕ್ ಮಾಡೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಎಷ್ಟು ಇಂಚಸ್ ಲಾಸ್ ಆಗಿದ್ದೀನಿ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ನನ್ನ ಬಸ್ಟ್ ಸೈಜು 39.5 ಇತ್ತು, ಅಂದರೆ 39.5 ಇತ್ತು. ಈ ಸಲ ಚೆಕ್ ಮಾಡಿದಾಗ 38 ಇದೆ. ಸದ್ಯ ನನಗೆ ಹಾಫ್ ಇಂಚಸ್ ಕಮ್ಮಿ ಆಯಿತು ಅಂದರೆ ಸಾಕಪ್ಪ, ಎಷ್ಟೊಂದು ಇದೆಯಾ ನನ್ನ ಒಂದು ಬಾಡಿ ಇಂಚಸ್ಸು ಅಂತ ಅನ್ಕೋತಿದ್ದೆ. ಬಟ್ ಇಲ್ಲಿ 1.5 ಇಂಚಸ್ಸು ನನ್ನ ಬಸ್ಟ್ ಸೈಜ್ ಕಡಿಮೆ ಆಗಿದೆ. ಅದು ಆದ ನಂತರ ವೆಸ್ಟ್ ಸೈಜು 37 ಇತ್ತು ಲಾಸ್ಟ್ ಟೈಮ್ ನಾನು ಚೆಕ್ ಮಾಡಿದಾಗ, ಅಂದರೆ 20 ಡೇಸ್ ಬ್ಯಾಕ್ ಚೆಕ್ ಮಾಡಿದಾಗ 37 ಇತ್ತು. ಇವಾಗ 34 ಇದೆ. ತುಂಬಾ ಖುಷಿ ಆಯಿತು. ಎಷ್ಟಂದರೆ 3 ಇಂಚಸ್ ಅಷ್ಟು ಲಾಸ್ ಆಗಿದೆ. ಹಾಗಾಗಿ ಡ್ರೆಸ್ಗಳು ಯಾವ್ದ್ಯಾವ್ದು ಆಗ್ತಿಲ್ಲ ಅದೆಲ್ಲ ಡ್ರೆಸ್ಗಳಾಗ್ತಿದೆ. ಮತ್ತು ನೈಟಿಗಳು ಕೂಡ ಸಣ್ಣ ಇದ್ದಾಗ ಸ್ಟಿಚ್ ಮಾಡಿ ಹಾಕಿಸ್ಕೊಂಡಿದ್ದೆಲ್ಲ ಇವಾಗ ಆಗ್ತಿದೆ. ಒಂದು 4-5 ನೈಟಿಗಳೆಲ್ಲ ಎತ್ತಿಟ್ಬಿಟ್ಟಿದೆ, ಅದು ಹೊಸೊಸ್ತ್ರಾಗೇ ಇತ್ತು, ಅದೆಲ್ಲ ಇವಾಗ ಆಗ್ತಿದೆ. ಯಾಕಂದರೆ ಇಂಚಸ್ ಲಾಸ್ ಆಗಿದೆಯಲ್ಲ, ಹಾಗಾಗಿ. ಅದಾದ ನಂತರ ಬೆಳ್ಳಿ ಸೈಜು ನಂದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನನಗೆ ಖುಷಿ ಆಗ್ತಿದೆ. ಬೆಳ್ಳಿ ಸೈಜು ಕೂಡ 39 ಇತ್ತು,
39ಇಂದ ಇವಾಗ 35ಗೆ ಬಂದಿದೆ. ಅಂದರೆ 4 ಇಂಚಸ್ ನನ್ನ ಒಂದು ಬೆಳ್ಳಿ ಸೈಜ್ ಕಡಿಮೆ ಆಗಿದೆ. ಅಂದರೆ ಹೊಟ್ಟೆ ಎಲ್ಲ ಒಂಥರ ಫ್ರೀ ಆಗಿಬಿಟ್ಟಿದೆ. ಏನೋ ಒಂಥರ ಕೂತ್ಕೊಂಡ್ರೆ ಹೊಟ್ಟೆ ಎಲ್ಲ ಫುಲ್ಲು ಒಳಗೆ ಹೋಗ್ಬಿಡುತ್ತೆ. ಮುಂಚೆ ಆದರೆ ಊಟ ಮಾಡಿಬಿಟ್ಟು ಕೂತ್ಕೊಂಡ್ರೆ ಗುಡ್ಡೆ ಹೆಂಗೆ ಕುತ್ಕೋತಿತ್ತು ಹೊಟ್ಟೆ, ಒಂಥರ ಗಣೇಶನ ಥರ ಕುತ್ಕೋತಿತ್ತು, ಗಣೇಶನ ಹೊಟ್ಟೆ ಥರ. ಇವಾಗ ಬಟ್ ಆ ರೀತಿ ಇಲ್ಲ, ಒಳಗೊಟ್ಟೋಗಿದೆ ಹೊಟ್ಟೆ ಕೂಡ. ಒಂಥರ ಮುಂಚೆ ಎಲ್ಲ ಸ್ಟೆಪ್ ಕುತ್ಕೋತಿತ್ತು ದಪ್ಪ ಇದ್ವಲ್ಲ, ಹಾಗಾಗಿ ಇವಾಗ ಆ ಥರ ಏನಿಲ್ಲ. ನಾನು ಕುತ್ಕೊಂಡ್ರೆ ನನ್ನ ಹೊಟ್ಟೆ ಒಳಗೆ ಹೋದಂಗೆ ಏನೋ ಒಂಥರ ಬೆನ್ನಿಗೆ ಅಂಟ್ಕೊಳ್ಳೋ ರೀತಿ ಫೀಲ್ ಆಗುತ್ತೆ. ಬಟ್ ಅದು ನಾವೆಲ್ಲ ಮಗುವಾಗಿ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತಲ್ಲ, ಹಾಗಾಗಿ ಅದು ಜೋತ್ ಬಿದ್ದಂಗೆ ಆಗಿರುತ್ತೆ. ಬಟ್ ಅದನ್ನು ನಾವು ಎಕ್ಸಸೈಸ್ ಮಾಡಿಕೊಂಡು ಕ್ರಮೇಣವಾಗಿ ಕಡಿಮೆ ಮಾಡ್ಕೋಬೋದು. ಇನ್ನು ನನ್ನ ಹಿಪ್ ಸೈಜ್ ಇದೆಯಲ್ಲ, ಅದು 46.5 ಇತ್ತು ಲಾಸ್ಟ್ ಟೈಮು, ಬಟ್ ಇವಾಗ 44 ಇದೆ. ಅಲ್ಲಿಗೆ 2.5 ಕಡಿಮೆ ಆಗಿದೆ. ಇನ್ನು ನಾನು ಹೇಳ್ತೀನಲ್ವ, ಹಿಪ್ಸೇ ದಪ್ಪ ಇರುತ್ತೆ ಹೆಣ್ಮಕ್ಳಿಗೆ, ಅದನ್ನು ತುಂಬಾ ಕಡಿಮೆ ಮಾಡ್ಕೋಬೇಕು ಅಂತ ಲಾಸ್ಟ್ ಟೈಮು ವರ್ಕೌಟ್ನ ಸ್ಟಾರ್ಟ್ ಮಾಡಿದಾಗ, ಅಂದರೆ ಡಯಟ್ ಸ್ಟಾರ್ಟ್ ಮಾಡಿದಾಗ ಅದಕ್ಕೇ ಸಪ್ರೇಟಾಗಿ ಎಕ್ಸಸೈಸ್ಗಳೆಲ್ಲ ಮಾಡ್ಕೋತಿದ್ದೆ. ಆ ಟೈಮಲ್ಲಿ ತುಂಬಾ ನನಗೆ ಹಿಪ್ಸ್ ಕಡಿಮೆ ಆಗಿಬಿಟ್ಟಿತ್ತು. ಅಂದರೆ ಎಷ್ಟು ಅಂದರೆ ತೀರಾ ಕಡಿಮೆ ಆಗಿಬಿಟ್ಟಿತ್ತು, ಒಂದು ಶೇಪ್ ಅನ್ನೋದೇ ಇರಲಿಲ್ಲ, ಅಷ್ಟು ಕಡಿಮೆ ಮಾಡ್ಕೊಬಿಟ್ಟಿದ್ದೆ. ಮತ್ತೆ ಅದನ್ನು ಬಿಟ್ಬಿಟ್ನಲ್ಲ, ಬಿಟ್ಟ ನಂತರ ಅದು ಮತ್ತೆ ಜಾಸ್ತಿ ಆಗೋಯ್ತು. ಅಂದರೆ ನಾವು ಯಾವ ಭಾಗನ ಕರಗಿಸ್ಕೋಬೇಕು ಅಂತ ಚೆನ್ನಾಗಿ ವರ್ಕೌಟ್ ಮಾಡಿರ್ತೀವಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂದರೆ ಮಾತ್ರ ಆ ಶೇಪ್ ಅದೇ ರೀತಿ ಇರೋದು. ಬಟ್ ಬಿಡ್ತು ಅಂದರೆ ಮತ್ತೆ ಅದಕ್ಕಿಂತ ಡಬಲ್ ಆಗಿಬಿಡುತ್ತೆ. ನನಗೆ ಅದೇ ರೀತಿ ಫೀಲ್ ಆಗಿದ್ದು. ಇನ್ನು ನಾನಿಲ್ಲಿ ಹಿಪ್ಸ್ದು 46.5ಇಂದ 44 ಆಯಿತು. ಅದಾದಮೇಲೆ ಅಪ್ಪರ್ ಆರ್ಮು 12 ಇತ್ತು, ಅಂದರೆ ತೋಳು ಭಾಗ 12 ಇತ್ತು. ಇವಾಗ 11.25 ಇದೆ, ಅಂದರೆ 1/4 ಇಂಚಸ್ಸಷ್ಟು ಕಡಿಮೆ ಆಗಿದೆ. ನಮಗೆ ಹಿಪ್ಸ್ ಅಂತೀನಿ, ಇದು ತೋಳು ಮತ್ತು ಏನಿದೆ ನಮ್ಮ ಒಂದು ಬೆಳ್ಳಿ ಅಷ್ಟು ಬೇಗ ಕಡಿಮೆ ಆಗಲ್ಲ. ಓವರಾಲ್ ಬಾಡಿ ವೆಯ್ಟ್ ಕಡಿಮೆ ಆದಮೇಲೆ, ಬಾಡಿದೆಲ್ಲ ಇಂಚಸ್ ಕಡಿಮೆ ಆದಮೇಲೆ ಕೊನೆಯದಾಗಿ ನಮಗೆ ಹಿಪ್ಸು ಮತ್ತು ಆರ್ಮ್ಸ್ದು ಕಡಿಮೆ ಆಗೋದು. ಇನ್ನು ಥೈದು ನಂದು 23.5 ಇತ್ತು, 21.5 ಇದೆ. ಅಂದರೆ 2 ಇಂಚಸ್ಸಷ್ಟು ನಂದು ತೊಡೆ ಭಾಗದ ಇಂಚಸ್ಸು ಕಡಿಮೆ ಆಗಿದೆ. ಸಾಕು, ಇಷ್ಟಾಯಿತು ಅಂದರೆ ಒಂದು 20 ಡೇಸ್ಗೆ ಇಷ್ಟಾಯಿತು ಅಂದರೆ ಆರಾಮಾಗಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಅಂತಲೇ ಅರ್ಥ. ಹಾಗಾಗಿ ಮಾಡ್ಕೋಬೋದು ಆರಾಮಾಗಿ, ಮನೆಯಲ್ಲೇ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇನ್ನು ನಾನಿಲ್ಲಿ ಮನೆಯವರಿಗೆ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಮತ್ತು ನನಗೆ ಬೆಳಗಿನ ತಿಂಡಿಗೆ ಓಟ್ಸ್ ಗಂಜಿನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಹೆಂಗಿದ್ರು ಟ್ಯೂಷನ್ಗೆ ಹೊಟ್ಟೋಗ್ತೀನಲ್ಲ, ಮಧ್ಯಾಹ್ನದಕ್ಕೆ ಸ್ವಲ್ಪ ಸಾಂಬಾರು ರೈಸು ಮಾಡಿಟ್ಬಿಟ್ಟೆ ಹೋಗೋದು. ಮುದ್ದೆ ಮಾಡ್ಕೋತಾರೆ ಅತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ರೈಸ್ ಮಾಡಿಟ್ಕೊಬಿಡ್ತೀನಿ. ಅದಾದ ನಂತರ ನಾನಿಲ್ಲಿ ಓಟ್ಸ್ ಗಂಜಿ ಮಾಡೋದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಒಂಥರ ರಾಗಿ ಗಂಜಿ, ರವೆ ಗಂಜಿ ಮಾಡ್ತೀವಲ್ಲ ಆ ರೀತಿ ಓಟ್ಸ್ ಎಲ್ಲ ಸಾಫ್ಟಾಗಿ ಬೆಂದು ಗಂಜಿ ರೀತಿ ಆಗುತ್ತೆ. ಇನ್ನು ಹೇಳ್ದಂಗೆ ಏರ್ ಕೇರು, ಸ್ಕಿನ್ ಕೇರ್ ಏನೂ ಕೂಡ ಮಾಡ್ಕೊಂಡಿಲ್ಲ. ಸ್ವಲ್ಪ ಬಿಸಿಲಲ್ಲೆಲ್ಲ ಓಡಾಡೋದ್ರಿಂದ ಬಸ್ಸಲ್ಲಿ ಹೋಗಿ ಬರ್ತೀನಲ್ಲ, ಹಾಗಾಗಿ ಹೀಟಿಗೆ ಏನೋ ಪಿಂಪಲ್ಸ್ ಕೂಡ ಆಗಿತ್ತು. ಪಿಂಪಲ್ಸ್ ಅನ್ನೋದೇ ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಹೀಟಿಗೇನೋ ಇಲ್ಲ ಹೊರಗಡೆ ಡೆಸ್ಟಿಗೋ ಏನೋ ಗೊತ್ತಿಲ್ಲ, ಪಿಂಪಲ್ಸು ಕೂಡ ಆಗಿತ್ತು. ಹಾಗಾಗಿ ಈಗ ಸ್ವಲ್ಪ ಲೈಟಾಗಿ ತಲೆಗೆ ಎಣ್ಣೆನ ಹಾಕಿಸ್ಕೊತಾ ಇದ್ದೀನಿ, ಮಸಾಜ್ ರೀತಿ ಮಾಡಿಸ್ಕೊತಾ ಇದ್ದೀನಿ. ಇನ್ನು ಚಿಂಟು ಏನು ಉಪ್ಪಿಟ್ಟನ್ನ ತಿನ್ನಲ್ಲ ಅಂತ ಹೇಳ್ದ, ಹಾಗಾಗಿ ಚಿಕ್ಕತ್ತೆ ಇಡ್ಲಿ ಮಾಡಿದರು, ಇಡ್ಲಿ ಮತ್ತು ಚಟ್ನಿ ಹಾಕ್ಕೊಟ್ಟಿದ್ರು. ಅವನಿಗೆ ಇಡ್ಲಿ ಚಟ್ನಿ ತಿನ್ನಿಸಿ ಮಧ್ಯಾಹ್ನದ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಹೊರಡೋಣ ಅಂತೇಳಿ ಇಲ್ಲಿ ಮೆಂತ್ಯ ನೀರನ್ನು ಕುಡಿತಾ ಇದ್ದೀನಿ. ಅಂದರೆ ನೈಟು ಗ್ಲಾಸು ದೊಡ್ಡ ಗ್ಲಾಸ್ ಸಿಗಲಿಲ್ಲ, ಬಟ್ ಚಿಕ್ಕ ಗ್ಲಾಸ್ಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ನೆನೆಸಿಟ್ಟಿದ್ದೆ. ಕೆಲವೊಬ್ಬರು ಕೇಳ್ತೀರಾ ಬಿಸಿ ನೀರಲ್ಲಿ ಹಾಕಬೇಕಾ ತಣ್ಣೀರಲ್ಲಿ ಹಾಕಬೇಕಾ ಅಂತ. ಏನಿಲ್ಲ, ತಣ್ಣೀರಲ್ಲಿ ನೈಟು 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಟಿತ್ತು ಅಂದರೆ ಬೆಳಗ್ಗೆ ನಾವು ಕುಡಿಯೋಷ್ಟರಲ್ಲಿ ಅದು 2 ಟೇಬಲ್ ಸ್ಪೂನಷ್ಟು ಅರಳಿರುತ್ತೆ. ಯಾವುದೇ ರೀತಿ ಕಹಿ ಇರಲ್ಲ. ಕೆಲವರು ಅಂತಾರೆ ಮೆಂತ್ಯ ಕಹಿ ಅಲ್ವಾ, ಹೆಂಗೆ ಕುಡಿಯೋದು ಅಂತ. ಕಹಿ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಗೆ ಒಂದು ಸ್ವಲ್ಪ ಒಂದು ಆರಾಮ್ ಅನಿಸುತ್ತೆ. ಅಂದರೆ ಸ್ವಲ್ಪ ಡಯಟ್ ಮಾಡೋದ್ರಿಂದ ಹೀಟಿಂದೆಲ್ಲ ತಿನ್ನೋದು ಜಾಸ್ತಿ, ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ. ಅಂಥವರಿಗೆ ಮೆಂತ್ಯ ನೀರನ್ನೇ ಆ್ಯಡ್ ಮಾಡ್ಕೊತು ಅಂದರೆ ಆರಾಮಾಗಿ ಮೋಷನ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಒಂದು ಬೆಳ್ಳಿ ಫ್ಯಾಟ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ, ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಶುಗರ್ ಲೆವೆಲ್ನ
ಕಡಿಮೆ ಮಾಡ್ತಾ ಬರುತ್ತೆ. ಶುಗರ್ ಇರಲಿ ಇಲ್ಲದೇ ಇರಲಿ ಅದನ್ನು ಬರ್ದಂಗೆ ಒಂದು ಮೆಂತ್ಯ ನೀರನ್ನ ಕುಡಿದು ಮೆಂತ್ಯ ತಿನ್ನೋದ್ರಿಂದ ಅದು ಆರಾಮ ಅನಿಸುತ್ತೆ. ಹಾಗಾಗಿ ಮೆಂತ್ಯ ನೀರನ್ನು ಕುಡೀರಿ, ತೊಂದರೆ ಏನಿಲ್ಲ. ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಓಟ್ಸ್ ಗಂಜಿನೂ ಕೂಡ ಕುಡಿದು ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಹೊರಡಬೇಕಾದ್ರೆ ಗ್ರೀನ್ ಟೀನ ಕುಡಿತೀನಿ. ಬೆಳಗಿನ ತಿಂಡಿ ಅಂದರೆ 9 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೋಬೇಕು. ಬಟ್ ಸ್ವಲ್ಪ ನನಗೆ ಲೇಟ್ ಆಗುತ್ತೆ, ಒಂದು 9:30 ಆ ಟೈಮಿಂಗ್ಸಲ್ಲಿ ನಾನು ತಗೊಳ್ಳೋದು. ಅದಾದ ನಂತರ ರೆಡಿಯಾಗಿ ಎಲ್ಲ ಹೊರಡೋ ಟೈಮಲ್ಲಿ ಅಂದರೆ ನಾನು ಒಂದು 11 ಗಂಟೆಗೆ ಮನೆ ಬಿಡ್ತೀನಿ. ಆ ಟೈಮಲ್ಲಿ ಸ್ನ್ಯಾಕ್ಸ್ ಅವರ್ ಆಗಿರುತ್ತೆ, 11ರಿಂದ 11:30 ಸ್ನ್ಯಾಕ್ಸ್ ಅವರ್ ಆಗಿರುತ್ತೆ. ಆ ಟೈಮಲ್ಲಿ ಗ್ರೀನ್ ಟೀನ ಕುಡಿದು ಹೊರಡ್ತೀನಿ. ಅಂದರೆ ಯಾವುದೇ ರೀತಿಯ ಹಣ್ಣಾಗಿರ್ಬೋದು, ಸೀಡ್ಸ್ ಆಗಿರ್ಬೋದು ತೊಗೊಳ್ಳಿಲ್ಲ. ಸೀಡ್ಸ್ ತೊಗೊಳ್ಳೋಣ ಇನ್ಮೇಲಿಂದ ಅಂತ ಅಂದ್ಕೊಂಡಿದ್ದೀನಿ. ಗ್ರೀನ್ ಟೀ ಕುಡಿದು ಹೊರಡ್ತೀನಿ. ಇನ್ನು ಬೆಳಗಿನ ತಿಂಡಿಗೆ ನೀವು ಗಂಜಿ ಏನಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದರೆ ಬೇರೆ ಏನಾದರೂ ತಿಂಡಿ ಬೇಕು ಅಂತ ಅನಿಸಿದ್ರೆ ನಿಮಗೆ ಅವಲಕ್ಕಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಗೋಧಿ ನುಚ್ಚಿನ ಉಪ್ಪಿಟ್ಟು, ಇಲ್ಲ ಅಂದರೆ 2 ಇಡ್ಲಿ, ಈ ಥರದನ್ನು ತೊಗೊಳ್ಬೋದು. ನಾನು ಇವಾಗ ಗಂಜಿಗಳನ್ನೇ ಕುಡ್ಕೊಂಡು ಸ್ಟಾರ್ಟ್ ಮಾಡಿರೋದ್ರಿಂದ ಆರಾಮಾಗಿ ಗಂಜಿನಲ್ಲೇ ಮೇಂಟೈನ್ ಮಾಡ್ತೀನಿ. ಏನು ತೊಂದರೆ ಏನು ಅನಿಸಲ್ಲ. ನೀವು ಬೇಕಿತ್ತು ಅಂದರೆ ಗಂಜಿನಲ್ಲೇ ಮೇಂಟೈನ್ ಮಾಡ್ತೀನಿ ಅಂತ ಅಂದರೆ ಬೆಳಿಗ್ಗೆ ಓಟ್ಸು ಈ ಥರದ್ದೇನು ಇಲ್ಲ ಅಂತ ಅಂದರೆ ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ. ತುಂಬಾ ಒಳ್ಳೆಯದು ಹೆಲ್ತಿಗೆ. ಇವಾಗ ಹೆಂಗಿದ್ರು ಬಿಸಿಲಲ್ವಾ, ಆರಾಮಾಗಿ ನಿಮಗೆ ಒಂದು ಹೀಟು ಕೂಡ ಆಗಲ್ಲ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ರಾಗಿ ಗಂಜಿ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡೀರಿ. ಅದಾದ ನಂತರ 1 ಗಂಟೆಗೆ ಗ್ರೀನ್ ಟೀ ಅಥವಾ ಬ್ಲಾಕ್ ಕಾಫಿ ನಿಮ್ಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ಮಾಡಿಕೊಂಡು ಕುಡೀರಿ. ತುಂಬಾ ನಾನೇನು ಒಂದು ಇದು ಹೇಳಲ್ಲ, ಫುಡ್ ಮೀಲ್ಗಳನ್ನ ಹೇಳಲ್ಲ. ಸಿಂಪಲ್ಲು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು 11ರಿಂದ 11:30 ಟೈಮಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ತಗೊಳ್ಳಿ. ಅದಾದಮೇಲೆ ನಾವಿಲ್ಲಿ ಟ್ಯೂಷನ್ ಪ್ಲೇಸಿಗೆ ಬಂದ್ವಿ. ಕರೆಕ್ಟಾಗಿ 11 ಗಂಟೆಗೆ ಮನೆ ಬಿಡ್ತು ಅಂದರೆ 1 ಗಂಟೆ ಅಷ್ಟರಲ್ಲಿ ಪ್ಲೇಸಿಗೆ ಬರ್ತೀವಿ, ಟ್ಯೂಷನ್ ಪ್ಲೇಸಿಗೆ. ಚಿಂಟು ಮಜ್ಜಿಗೆನೇ ತಿಂತೀನಿ ಅಂತ ಹೇಳಿದ್ದ. ಆ ರೈಸ್ ಬೇರೆ ಮಜ್ಜಿಗೆ ಬೇರೆ ಸಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಅವನಿಗೆ ಮಜ್ಜಿಗೆಯನ್ನು ಹಾಕ್ಕೊಟ್ಟು ತಿನ್ನಿಸ್ಬಿಟ್ಟು ಅದಾದ ನಂತರ ನಾನು ಉಪ್ಪಿಟ್ಟು ಮಾಡಿದ್ನಲ್ಲ, ಮಧ್ಯಾಹ್ನದ ಊಟಕ್ಕೆ ಉಪ್ಪಿಟ್ಟಿರಲಿ ಅಂತ ಹೇಳ್ಬಿಟ್ಟು ನಾನು ಉಪ್ಪಿಟ್ಟನ್ನ ತೊಗೊಂಡು ಬಂದಿದ್ದೆ. ಇನ್ನು ನೀವು ಮಧ್ಯಾಹ್ನಕ್ಕೆ 1ರಿಂದ 2 ಗಂಟೆ ಅಷ್ಟರಲ್ಲಿ ಊಟನ ಮುಗಿಸ್ಕೋಬೇಕಾಗತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದು 2:30 ಅಷ್ಟರಲ್ಲಿ ಊಟನ ಮುಗಿಸ್ಕೊಳ್ಳಿ. ಮನೇಲಿ ಏನು ಮಾಡಿರ್ತೀರ, ಅನ್ನ ಸಾಂಬಾರು ಮುದ್ದೆ, ಸ್ವಲ್ಪ ರೈಸ್ನ ಸ್ಕಿಪ್ ಮಾಡಿ ಅದ್ರ ಜೊತೆಗೆ ಮುದ್ದೆ ತಿನ್ನಿ, ಇಲ್ಲ ಅಂದರೆ ಸಿರಿಧಾನ್ಯದ ರೈಸ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಚಪಾತಿ, ಪಲ್ಯ, ಕ್ಯಾರೆಟು, ಟೊಮೊಟೊ, ಸೌತೆಕಾಯಿ ಈ ಥರದ್ದೆಲ್ಲ ತೊಗೊಳ್ಳಿ. ಅಂದರೆ ನಾನು ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಉಪ್ಪಿಟ್ಟನ್ನೇ ತಿಂತಾಯಿದ್ದೀನಿ, ಅದನ್ನೇನು ತೊಗೊಂಡು ಬಂದಿರಲಿಲ್ಲ. ಇನ್ನು ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಒಂದೇ ದಿನ ಹೇಳ್ತು ಅಂದರೆ ಅರ್ಥ ಆಗಲ್ಲ. ಮಧ್ಯಾಹ್ನದ ಊಟನ 1 ಗಂಟೆಯಿಂದ 2:30 ಒಳಗಡೆ ಮುಗಿಸ್ಕೊಬಿಡಿ. ಅದಾದಮೇಲೆ ಊಟ ಮುಗಿಸಿದ್ಮೇಲೆ ಚೆನ್ನಾಗಿ ಮಜ್ಜಿಗೆ ಕುಡೀರಿ. ನಾನು ಇಲ್ಲಿ ಟ್ಯೂಷನ್ಗೆ ಬರ್ತಾಯಿದ್ರೂ ಅದೆಲ್ಲ ಹೊತ್ಕೊಂಡು ಬರೋರು ಯಾರಪ್ಪ ಅಂತ ಅನ್ಕೋಬೋದು, ಬಟ್ ನಾನು ಆ ರೀತಿ ಮಾಡಲ್ಲ, ಎಲ್ಲನೂ ಕೂಡ ತೊಗೊಂಡು ಬರ್ತೀನಿ. ಇನ್ನು ಊಟ ಆದಮೇಲೆ ಮಾರ್ನಿಂಗ್ ಟೈಮು ನಾನು ಸೀಡ್ಸು ತೊಗೊಂಡಿರಲಿಲ್ಲ, ಫ್ರೂಟ್ಸು ತೊಗೊಂಡಿರಲಿಲ್ವಲ್ಲ. ಚಿಂಟುಗೆ ಹೆಂಗಿದ್ರು ಹಣ್ಣು ತರ್ತೀನಲ್ಲ, ಅದರಲ್ಲೇ ಅವನೊಂದು ಹಾಫು ನಾನೊಂದು ಹಾಫು ತಿನ್ಕೋತೀವಿ. ಅಂದರೆ ಊಟ ಎಲ್ಲ ಮುಗಿಸಿದ ನಂತರ ಅವನೊಂದು ಹಾಫ್ ನಾನೊಂದು ಹಾಫ್, ಏನೇ ಒಂದು ಹಣ್ಣಾಗಿರ್ಬೋದು ತಿನ್ನಿ, ಓಕೆ ಪರವಾಗಿಲ್ಲ. ಅಂದರೆ ನೀವು ಬೇಕಿತ್ತು ಅಂದರೆ ಸ್ನ್ಯಾಕ್ಸ್ ಅವರಲ್ಲಿ ಆ್ಯಡ್ ಮಾಡ್ಕೊಬಿಡಿ ಹಣ್ಣನ್ನು. ನಾನಿಲ್ಲಿ ಸ್ನ್ಯಾಕ್ಸ್ ಅವರಲ್ಲಿ ಅರ್ಜೆಂಟಲ್ಲಿ ಬಂದನಲ್ಲ, ಹಾಗಾಗಿ ತೊಗೊಳಕ್ಕಾಗಲಿಲ್ಲ. ಊಟ ಆದಮೇಲೆ ಚಿಂಟುಗೂ ತಿನ್ನಿಸಿ ನಾನು ತಿಂದು ಅವನನ್ನು ಟ್ಯೂಷನ್ಗೆ ಮೇಲ್ಗಡೆ ಕಳಿಸ್ತಾ ಇದ್ದೀವಿ. ನಾವಿಲ್ಲಿ ಮೆಟ್ಲು ಕೆಳಗಡೆ ಚಾಪೆ ಹಾಸ್ಕೊಂಡು ಆರಾಮಾಗಿ ಪೇರೆಂಟ್ಸ್ ಎಲ್ಲ ಮಾತಾಡ್ಕೊಂಡು ಕೂತ್ಕೋತೀವಿ. ನಾನು ಒಂದು 2 ಗಂಟೆ ಅಷ್ಟರಲ್ಲೆಲ್ಲ ಊಟ ಮುಗಿಸಿ ಸ್ವಲ್ಪ ಮಜ್ಜಿಗೆನೂ ಕುಡಿದು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಏನಾದರೂ ಎಡಿಟಿಂಗ್ ಇರ್ಬೋದು, ಇಲ್ಲ ಏನಾದರೂ ಕೆಲಸಗಳಿರುತ್ತಲ್ಲ ಫೋನೊಂದು, ಅದನ್ನೆಲ್ಲ ಮಾಡ್ಕೋತೀನಿ. ಆ ಟೈಮಲ್ಲಿ ತುಂಬಾ ಪೇರೆಂಟ್ಸ್ ಎಲ್ಲ ಇರ್ತಾರಲ್ವ, ಮಾತಾಡ್ಕೊಂಡು ಟೈಮ್ ಪಾಸ್ನ ಮಾಡ್ತೀವಿ. ಅದಾದಮೇಲೆ ಚಿಂಟು ಮುಗಿಸ್ಕೊಂಡು ಬರ್ತಾನೆ. ಮುಗಿಸ್ಕೊಂಡು ಬಂದ ನಂತರನೂ ಕೂಡ ಅವನಿಗೆ ಏನಾದರೂ ಸ್ನ್ಯಾಕ್ಸ್ನ ತೊಗೊಂಡೋಗಿರ್ತೀನಿ. ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಹಣ್ಣಾಗಿರ್ಬೋದು, ಏನಾದರೂ ಸರಿ. ಬಂದು ಕೂತ್ಕೊಂಡ ತಕ್ಷಣ ಅವ್ನಿಗೆ ಏನಾದರೂ ತಿನ್ನಿಸಿ, ಇಲ್ಲ ಅಂದರೆ ಮಜ್ಜಿಗೆ ಉಳಿಸಿರಮ್ಮ ಕುಡಿದಿರ್ತೀನಿ ಅಂತಾನೆ ಒಂದು ಬಾಟ್ಲು, ದೊಡ್ಡ ಬಾಟ್ಲಲ್ಲಿ ಸ್ವಲ್ಪ ಮೊಸರು ರೀತಿ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಚೆನ್ನಾಗಿ ನೀರನ್ನು ತುಂಬಿಬಿಟ್ಟು ಇಬ್ಬರೂ ಕುಡಿತೀವಿ ಶೇರ್ ಮಾಡಿಕೊಂಡು. ಇಲ್ಲ ಬಂದು ಮಜ್ಜಿಗೆ ಕುಡಿತಾನೆ, ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ನ ತಿಂತಾನೆ. ಇನ್ನು ಅವನನ್ನು ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಎಲ್ಲ ಅರ್ಥ ಆಯ್ತಪ್ಪ ಏನಪ್ಪ ಅಂತ. ಎಲ್ಲ ಅರ್ಥ ಆಯಿತು ಅಮ್ಮ, ನಾನೇ ಮಾಡ್ತೀನಿ ಇನ್ಮೇಲೆ, ಒಂದು ಕ್ವಶನ್ಸ್ ಎಲ್ಲ ಕೊಡೋದೆಲ್ಲ ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೀವಿ.
ಅದಾದಮೇಲೆ ಮನೆಗೆ ಬರುವಷ್ಟರಲ್ಲಿ ನಮಗೆ 6:30 ಆಗೋಗುತ್ತೆ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಮುಂಚೆ ಕಾಫಿ ಎಲ್ಲ ಬಿಟ್ಟಿದ್ದೆ. ಇವಾಗ ಹೊರಗಿಂದ ಬಂದಮೇಲೆ ಕಾಫಿ ಕುಡಿಲೇಬೇಕು ಅಂತ ಅನಿಸುತ್ತೆ. ತುಂಬಾ ಕ್ರೇವಿಂಗ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಈ ಜನಗಳ ಮಧ್ಯದಲ್ಲಿ ಅದು ಇವಾಗ ಫ್ರೀ ಬಸ್ಸು. ಈ ಒಂದು ಫ್ರೀ ಬಸ್ಸಲ್ಲಿ ನಾನು ಕೆಲವೊಂದು ಸಲ ಸೀಟ್ ಸಿಗುತ್ತೆ, ಕೆಲವೊಂದು ಸಲ ತುಂಬಾ ರಶ್ ಆಗಿಬಿಡುತ್ತೆ. ಅಂದರೆ ನಮ್ಮ ರೂಟು ಸರಿಯಾಗಿ ಬಸ್ಗಳು ಫೆಸಿಲಿಟೀಸ್ ಇಲ್ಲ. ಹಂಗಾಗಿ ಟೈಮಿಂಗ್ಸ್ ಬಸ್ ಇರೋದ್ರಿಂದ ತುಂಬಾ ಹತ್ಕೊಳ್ತಾರೆ. ಕೆರಗೋಡು ಬರ್ತಾ ಬರ್ತಾ ಎಲ್ಲ ಖಾಲಿ ಆಗ್ತಾರೆ, ಸೀಟು ಕೂಡ ಸಿಗುತ್ತೆ. ಇವತ್ತು ಸ್ವಲ್ಪ ನಾವು ಲೇಟಾಗಿ ಬಂದ್ವಿ, ಹಾಗಾಗಿ ಬಸ್ಸು ಕೂಡ ರಶ್ ಆಯಿತು. ಮಕ್ಕಳನ್ನ ಮುಂದೆಗಡೆ ಕರ್ಕೊಂಡು ಬಂದು ಕೂರಿಸಿದ್ದೀನಿ. ಪಾಪ ಅವ್ರು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ. ಇನ್ನು ಹೆವಿ ಬಿಸಿಲಿರೋದ್ರಿಂದ ಸೆಕೆನೂ ಕೂಡ ಹಾಗೆ ಹೊಡಿತಿತ್ತು. ಬಸ್ ಸ್ಟಾರ್ಟ್ ಆದ್ರೇ ಸೆಕೆ ಎಲ್ಲ ಕಡಿಮೆ ಆಗೋದು. ಇನ್ನು ಅಲ್ಲಿಂದ ಬಂದ ತಕ್ಷಣ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಕಾಫಿನೂ ಕುಡಿದು ಚಿಂಟುಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಬೇಗನೆ ಮಲಗಿಬಿಟ್ಟೆ. ಅಂದರೆ ಒಂದು 2 ಡೇಸ್ 3 ಡೇಸ್ ಅಡ್ಜಸ್ಟ್ ಆಗಬೇಕು. ಬಟ್ಟು ನಿನ್ನೆಯಿಂದ ಪರವಾಗಿಲ್ಲ, ಅಡ್ಜಸ್ಟ್ ಆಗಿದ್ದೀನಿ. ಇನ್ನು ನಾಳಿನ ವೀಡಿಯೋದಲ್ಲಿ ನೈಟೆಲ್ಲ ಏನೇನು ತೊಗೋತೀನಿ ಅದನ್ನೆಲ್ಲ ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಬಟ್ ನಾನು ಯಾವುದು ಕೂಡ ವಿಡಿಯೋ ಶೇರ್ ಮಾಡಲಿಲ್ಲ. ಏನಕ್ಕಂತ ಅಂದರೆ ನನಗೆ ಟಯರ್ಡ್ ಆಗಿತ್ತು ತುಂಬ, ಹಾಗಾಗಿ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳಿಲ್ಲ. ಇನ್ನು ಇಲ್ಲಿಗೆ ಫ್ರೆಂಡ್ಸ್ ನಾನು ಡೇ 1ನ ವೀಡಿಯೋನ ಮುಗಿಸ್ಕೊತೀನಿ. ಇನ್ನು ನಾಳಿನ ವೀಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.